ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕರುಗಳಿಗೆ ಗೌರವಧನ ಹೆಚ್ಚಳ ಮಾಡದೆ ಸರ್ಕಾರ ಮಲತಾಯಿ ಧೋರಣೆ ಮಾಡುತ್ತಿದೆ ಎಂದು ಚಿಕ್ಕಮಗಳೂರು ನೂತನ ಶಾಸಕರ ಕಚೇರಿ ಎದುರು ಪ್ರತಿಭಟನೆ ಮಾಡಿದರು. ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ಶಾಸಕರ ಕಚೇರಿ ಎದುರು ಪ್ರತಿಭಟನೆ ಮಾಡುವ ಮೂಲಕ ಕಳೆದ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಓಟಿನ ಆಮಿಷಕ್ಕಾಗಿ 6ನೇ ಗ್ಯಾರಂಟಿ ಯೋಜನೆಯನ್ನಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕರುಗಳಿಗೆ ಗೌರವಧನ ಹೆಚ್ಚಿಸುವುದಾಗಿ ಪ್ರಿಯಾಂಕಾ ಗಾಂಧಿ ಅವರ ಮೂಲಕ ಘೋಷಿಸಿತು. ರಾಜ್ಯಾದ್ಯಂತ ನಮ್ಮ ಅಂಗನವಾಡಿ ಸಹಾಯಕಿಯರು ಮತ್ತು ಕಾರ್ಯಕರ್ತೆಯರ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ದು ಇವತ್ತು ಚಳವಳಿ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಗೌರವಧನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರು, ಗೌರವಧನ ಹೆಚ್ಚಳ ಮಾಡಿಲ್ಲ. ಗ್ರಾಜ್ಯುಟಿ ಕೊಡ್ತೀವಿ ಅಂತ ಹೇಳಿದರು, ಗ್ರಾಜ್ಯುಟಿ ಕೊಟ್ಟಿದ್ದಾರೆ. ಕೊಟ್ಟಿರೋದಕ್ಕೆ ಸ್ವಾಗತ ಮಾಡ್ತೀವಿ. ಅಂದರೆ 1/4/2024 ಈಚೆಗೆ ರಿಟೈರ್ಡ್ ಆದವ್ರಿಗೆ ಮಾತ್ರ ಗ್ರಾಜ್ಯುಟಿ ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆ ರಿಟೈರ್ಡ್ ಆದವರಿಗೆ ಗ್ರಾಜ್ಯುಟಿ ಕೊಟ್ಟಿಲ್ಲ. 48 ವರ್ಷಗಳಿಂದ ನಾವು ಸತತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇದುವರೆಗೂ ಅವರಿಗೆ ಗ್ರಾಜ್ಯುಟಿ ಕೊಡಲಿಲ್ಲ. 3 ಲಕ್ಷ ಇಡಿಗಂಟು ಕೊಡ್ತೀವಿ ಅಂತ ಹೇಳಿದರು, ಅದು ಕೂಡ ಈ ಬಜೆಟಲ್ಲಿ ಮಾಡಲಿಲ್ಲ. ನಮಗೆ ಕನಿಷ್ಠ ವೇತನ ಕೊಡಿ ಅಂತ ಕೇಳಿದ್ವಿ, ಕನಿಷ್ಠ ವೇತನ ಕೊಡ್ತಿಲ್ಲ ಅವರು. ನಮಗೆ 15,000 ಸಂಬಳ ಮಾಡ್ತೀವಿ ಅಂತ ಹೇಳಿದರು. 6ನೇ ಗ್ಯಾರಂಟಿ, ನನ್ನ 5 ಗ್ಯಾರಂಟಿ ಆಮೇಲೆ 6ನೇ ಗ್ಯಾರಂಟಿ ಕೂಡ ನಮ್ಮದು ಅಂತ ಹೇಳಿದರು. ಈಗ ನಮ್ಮದು ಕೂಡ 6ನೇ ಗ್ಯಾರಂಟಿ ಕೂಡ ಮಾಡಲಿಲ್ಲ. ನಮಗೆ ಮೊಬೈಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೊಬೈಲ್ ಕೊಡೋದಕ್ಕೆ ಸ್ವಾಗತ. ಬರೀ ಮೊಬೈಲ್ ಕೊಟ್ಟರೆ ಸಾಲದು ನಮಗೆ. ಈಗ ನಮಗೆ ಸಾಕಷ್ಟು ಕೆಲಸಗಳ ಒತ್ತಡ ಜಾಸ್ತಿ ಇದೆ. ಮೊಬೈಲ್ ಕೆಲಸ ಮಾಡ್ಬೋದು, ಕೆಲಸ ಮಾಡ್ತೀವಿ. ನಮಗೆ ಅದಕ್ಕೆ ತಕ್ಕ ಸಂಭಾವನೆ ಕೊಡಬೇಕು. ಸಂಭಾವನೆ ಕೊಡದಲ್ಲ ಬರೀ ಕೆಲಸ ಮಾಡಿ ಅಂತ ಹೇಳಿದರೆ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತಿದೆ. ನಮಗೀಗ ವರ್ಕ್ಲೋಡು ಜಾಸ್ತಿ ಆಗಿದೆ, ಕೆಲಸದ ಒತ್ತಡ ಜಾಸ್ತಿ ಆಗಿದೆ. ನಮಗೆ ಕೆಲಸ ಮಾಡ್ತೀವಿ, ನಾವು ಮಾಡಲ್ಲ ಅಂತ ಹೇಳಲ್ಲ. ನಮಗೆ ಅದಕ್ಕೆ ತಕ್ಕಾಗಿ ವೇತನ ಕೊಡಬೇಕು. ಹೌದು, ಕೇವಲ ಓಟಿನ ಆಮಿಷಕ್ಕಾಗಿ ಕಾಂಗ್ರೆಸ್ ಸರ್ಕಾರ ನಮ್ಮನ್ನು ಬಳಸಿಕೊಂಡಿದೆ. ಅಂಗನವಾಡಿ ಸಿಬ್ಬಂದಿಗಳ ಬೇಡಿಕೆಯನ್ನ ಸಹ ಈಡೇರಿಸದೆ ಈ ಬಾರಿಯ ಬಜೆಟ್ನಲ್ಲೂ ನಮ್ಮನ್ನು ಕೈಬಿಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ನಮಗೆ ಅನ್ಯಾಯ ಮಾಡುತ್ತಿದೆ ಅಂತ ಘೋಷಣೆ ಕೂಗಿದ್ರು. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹೋರಾಟಕ್ಕೆ ಗ್ರಾಜ್ಯುಟಿ ನಮಗೆ ಬೇಕೇ ಬೇಕು. ಗ್ರಾಜ್ಯುಟಿ ನಮಗೆ ಬೇಕೇ ಬೇಕು. ಗ್ರಾಜ್ಯುಟಿ ನಮಗೆ ಬೇಕೇ ಬೇಕು. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರಿಗೆ ಗೌರವಧನವನ್ನ ಹೆಚ್ಚಿಸಬೇಕು. ನಿವೃತ್ತರಿಗೆ ಇಡುಗಂಟು ಮೂಲಕ 3 ಲಕ್ಷ ರೂಪಾಯಿ ನೀಡಬೇಕು. ಇಲ್ಲವಾದರೆ ನಾವು ರಾಜ್ಯದ ತುಂಬಾ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ನಮಗೆ 15,000 ಕೊಡ್ತೀವಂತ ಪ್ರಿಯಾಂಕಾ ಗಾಂಧಿ ಅವರು ನಮಗೆ ಭರವಸೆ ಕೊಟ್ಟಿದ್ದು ಸರ್ಕಾರದಿಂದ. ಆದರೆ ಅದ್ರ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ಇವಾಗ ವಿಧಾನಸೌಧದಲ್ಲಿ ಏನು ಅಧಿವೇಶನ ನಡೀತಾ ಇದೆ, ಎಲ್ಲ ಶಾಸಕರು ನಮ್ಮ ಪರವಾಗಿ ಧ್ವನಿ ಎತ್ತಿ ನಮ್ಮ ಸಂಬಳವನ್ನು ಹೆಚ್ಚಿಸಬೇಕು. ಯಾಕಂದರೆ ಮುಂದೆ ನಮಗೆ ಇದು ಸಂಬಳ ಗೌರವಧನ ನಮಗೆ ಮಾಡಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡಲಿಕ್ಕೆ ರೆಡಿಯಾಗಿದ್ದೀವಿ. ತಿಂಗಳುಗಟ್ಟಲೆ ಬಂದ್ ಮಾಡಿಬಿಟ್ಟು ನಾವು ಮಾಡೋಣ ಅಂತ ಎಲ್ಲ ಯೋಚನೆ ಮಾಡಿದ್ದೀವಿ. ಹಾಗಾಗಿ ನಮಗೆ ಈ ಸರಿ ಗ್ರಾಜ್ಯುಟಿನೂ ಮಾಡಿಕೊಡ್ಬೇಕು. ಯಾಕಂದರೆ ಸುಮಾರು 45 ವರ್ಷದಿಂದ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ರಿಟೈರ್ಡ್ ಆಗಿದ್ದಾರೆ. ಅವರಿಗೆ ಒಂದು ಮಾತ್ರೆ ತಗೊಳ್ಳಿಕ್ಕಾಗಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ, ಕಷ್ಟದಲ್ಲಿದ್ದಾರೆ. ಇವತ್ತು ಕಣ್ಣೀರಾಗ್ತಾ ಇದ್ದಾರೆ, ಬೀದಿಗಳಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಹಾಗಾಗಿ ಅವರಿಗೋಸ್ಕರ ಗ್ರಾಜ್ಯುಟಿನ ಕೊಡಬೇಕು. ಯಾಕಂದರೆ 23ರಿಂದ ಅಂತ ಅನೌನ್ಸ್ ಆಗಿದೆ, ಆದರೆ ನಮಗೆ 23ಕ್ಕೆ ಹೇಳಿದ್ದೀರಾ. ಆದರೆ ನಮಗೆ ಹಿಂದಿನಿಂದನೇ ಎಲ್ಲ ಕೊಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಹಾಗೂ ಗೌರವ ಧನಕ್ಕಿಂತ ನಮಗೆ ಸಂಬಳ ಅಂತ ಸರ್ಕಾರದಿಂದನೇ ಘೋಷಣೆ ಮಾಡಬೇಕು. ಕನಿಷ್ಠ ವೇತನ ಕೊಡಲೇಬೇಕು. ಹಾಗಾಗಿ ನಾವು ಕೊಡಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡಲಿಕ್ಕೆ ರಾಜ್ಯದಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಭರವಸೆ ಕೊಡ್ತಾ ಇದ್ದೀವಿ. ನಮ್ಮ ಅಂಗನವಾಡಿ ಟೀಚರ್ಸಿಗೆ ಸುದ್ದಿ 18 ಸದಾ ನಿಮ್ಮೊಂದಿಗೆ.